ನಾನು ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಮಂಗಳವಾರ. ನಾನು ದೀಪಾರ್ಚನ ಅಂದ್ಬಿಟ್ಟು ಹಚ್ಚುತ್ತಾ ಇದ್ದೀನಿ. ಇವತ್ತು ನಾನು ಬಸ್ ಸ್ಟ್ಯಾಂಡಿಗೆ ಹೋಗಿದ್ದೆ. ಅಂದರೆ ಬೆಳಗ್ಗಿಂದೆಲ್ಲ ಕೆಲಸ ಮುಗಿಸಿ ದೀಪ ಹಚ್ಚಿರಲಿಲ್ಲ. ಸಂಜೆ ಹಚ್ಚೋಣ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಹೋಗಿದ್ದೆ. ಬಸ್ ಸ್ಟ್ಯಾಂಡಿಗೆ ಏನಕ್ಕಪ್ಪ ಹೋಗಿದ್ದೆ ಅಂದರೆ, ನಮ್ಮ ಅಕ್ಕ ದೇವ್ರ ಪ್ರಸಾದ ಇಸ್ಕೊಂಡು ಬಂದಿರಲಿಲ್ಲ ನಾನು. ಅಂದರೆ ಅಯ್ಯಪ್ಪ ಸ್ವಾಮಿದು ಮತ್ತು ಓಂ ಶಕ್ತಿದು ಪ್ರಸಾದ ಐತೆ, ಬಾರಮ್ಮ ಕೊಡ್ತೀನಿ ಅಂತ ಹೇಳಿದರು ಬಸ್ ಸ್ಟ್ಯಾಂಡಿಗೆ. ಅದಕ್ಕೆ ನಾನು ಊರಿಗೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಇಸ್ಕೊಂಬರೋಣ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದು ತಂದು ಕೊಡ್ತೀನಿ ಅಂತು. ಸರಿ ಆಯಿತು ಅಂದ್ಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಹೋದೆ ನಾನು. ಹೋದರೆ ಸಿವಿಲ್ ಬಸ್ ಸ್ಟ್ಯಾಂಡ್ ಹತ್ರ ಹೋದೆ. ಒಳ್ಳೆ ಟೈಮ್ ಬಂದ್ಬಿಟ್ಟು 4 ಗಂಟೆ ಆಗಿತ್ತು. ಆವಾಗ ಹೋಗಿ ನಮ್ಮ ಅಕ್ಕ ಬರೋದು ಸ್ವಲ್ಪ ನಮ್ಮ ಅಕ್ಕ ಲೇಟ್ ಮಾಡ್ತು ಬರೋಕ್ಕೆ. ನಾನು ಬಸ್ ಸ್ಟ್ಯಾಂಡ್ ಹತ್ರನೇ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೆ, ಸಿವಿಲ್ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೆ. ನಮ್ಮ ಅಕ್ಕ ಬರ್ತಾಯಿದ್ದೀನಮ್ಮ ಅಂತ ಹೇಳ್ತು. ಸರಿ ಆಯಿತು ಅಂದ್ಬಿಟ್ಟು ಕೂತಿದ್ದೆ ನಾನು. ಕೂತ್ಕೊಂಡ್ರೆ ಅಲ್ಲಿ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಇವತ್ತು ಅಂದರೆ, ನಾನು ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದಾಗ ಬೆಂಚ್ ಕಲೆ ಮೇಲೆ ನಾನು ಕೂತಿದ್ದಾಗ ಒಬ್ಬ ವ್ಯಕ್ತಿ ಹಿಂದೆ ಮುಂದೆ ನೋಡ್ಕೊಂಡು ಅಲ್ಲಿ ನನ್ನನ್ನು ಅಬ್ಸರ್ವ್ ಮಾಡ್ಕೊಂಡು ತಿರುಗ್ತಾ ಇದ್ದ. ಯಾರು ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ತಿರುಗಾ ನಾನೇನು ಮಾಡಿದೆ, ಯಾರೋ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಸುಮ್ಮನೆ ಕೂತಿದ್ದೆ. ಆಮೇಲೆ ಆ ಕಡೆ ಈ ಕಡೆ ಹೋದ, ಹತ್ತು ಕಡೆಗೆ ಇತ್ತು ಕಡೆಗೆ ಒಂದು 2-3 ಸಲ ಸುತ್ತಿದ. ಆಮೇಲೆ ನಾನು ಸುಮ್ಮನೆ, ಈಗ ಬಸ್ ಸ್ಟ್ಯಾಂಡಲ್ಲಿ ಯಾರಾದರೂ ಓಡಾಡ್ತಾರಲ್ವ, ಹಂಗಾಗಿ ನಾನು ಸುಮ್ಮನೆ ಆದೆ. ಆಮೇಲೆ ಅದು ತೋಗಿದ್ದವನು ಮತ್ತೆ ಬಂದ, ಫೋನಲ್ಲಿ ಮಾತಾಡ್ಕೊಂಡು ಮತ್ತೆ ಬಂದು ನಾನು ಕೂತಿದ್ನಲ್ಲ ಅಲ್ಲಿ ಕೂತ್ಕೊಂಡ. ಅಲ್ಲಿ ಅದೇ ಕೆಲವು ಬೆಂಚ್ ಮೇಲೇ ಒಂದು ಸ್ವಲ್ಪ ಮುಂದಕ್ಕೆ ಕೂತ್ಕೊಂಡ. ನನಗೆ ಅಲ್ಲಿ ಕೂತ್ಕೊಂಡಿದ್ದು ನೋಡಿಬಿಟ್ಟು, ನಾನು ಅವಲಿಂದ ಅಬ್ಸರ್ವ್ ನೋಡಿದ್ನಲ್ಲ ಅದೇ ವ್ಯಕ್ತಿನೇ. ಆಮೇಲೆ ಸರೋಗಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಅವ್ನು ಕೂತಿದ ತಕ್ಷಣ ನಾನು ಎದ್ದು ಸೈಡಿಗೆ ಬಂದುಬಿಟ್ಟೆ. ಸೈಡಿಗೆ ಬಂದು ಒಂದು ಬೇಕ್ರಿ ಹತ್ರ ನಿಂತ್ಕೊಂಡೆ. ನಾನು ಸಿವಿಲ್ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಫೋನ್ ತಗೊಂಡು ನಮ್ಮ ಅಕ್ಕಂಗೆ ಫೋನ್ ಮಾಡಿದೆ. ನಮ್ಮ ಅಕ್ಕ ಬರ್ತಾಯಿದ್ದೀನಿ ಅಂತು. ಸರಿ ಆಯಿತು ಅಂತ ಅಲ್ಲೇ ಕೂತ್ಕೊಂಡೆ ನಾನು. ಆಮೇಲೆ ಅಲ್ಲಿ ಫೋನಲ್ಲಿ ಮಾತಾಡಬೇಕಾದ್ರೆ ಅಲ್ಲಿ ಕೂತಿದ್ದವನು ಸೀದಾ ಎದ್ದು ಮುಂದೆ ಹೋಗ್ಬಿಟ್ಟ ಎದ್ದು. ಆಮೇಲೆ ನಾನು ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ನಾನೇನು ಮಾಡಿದೆ, ಮೊಬೈಲ್ ತಗೊಂಡು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಕ್ಯಾಮ್ರಾ ಆನ್ ಮಾಡ್ಕೊಂಡು ನಿಂತಿದ್ದೆ. ಆವಾಗ ನಾನು ಕ್ಯಾಮ್ರಾ ನೋಡ್ಬಿಟ್ಟು, ನಾನು ಮೊಬೈಲಾಗ ವೀಡಿಯೋ ಮಾಡೋದು ನೋಡಿಬಿಟ್ಟು ವೀಡಿಯೋ ಮಾಡ್ತಾರೆ ಅಂದ್ಬಿಟ್ಟು ಎದ್ದು ಸೈಡ್ಗೆ ಹೊರಟೋಗ್ಬಿಟ್ಟ. ನಾನು ನಿಜವಾಗ್ಲೂ ಇಂಥವ್ರನ್ನ ಸುಮಾರು ಜನ ಅವರೇ ತುಮಕೂರು ಬಸ್ ಸ್ಟ್ಯಾಂಡಲ್ಲಿ. ಯಾರಾದರೂ ಒಂಟಿಗೆ ಹೆಣ್ಮಕ್ಳು ಅಂದರೆ ಸಿವಿಲ್ ಬಸ್ ಸ್ಟ್ಯಾಂಡಲ್ಲಿ ಯಾರಾದರೂ ಒಂಟಿ ಹೆಣ್ಮಕ್ಳುಗಳು ಕೂತ್ಕೊಂಡಿರೋದು, ಆಮೇಲೆ ಹೆಂಗಸ್ರುಗಳು ಕೂತಿದ್ರೆ ಬ್ಯಾಗ್ ತಗ್ಲಾಕೊಂಡು, ಏನಾದರೂ ವೆನಿಟಿ ಬ್ಯಾಗ್ ತಗ್ಲಾಕೊಂಡು ಕೂತಿದ್ರೆ ಈ ಥರ ಪುಂಡ ಪೋಖ್ರಿಗಳು ತುಂಬ ಜನ ಅವರೇ ತುಮಕೂರಲ್ಲಿ. ಇದು ನನಗಾಗಿದ್ದ ಅನುಭವ ಇವತ್ತು. ನನಗೆ ಅವನು ಆ ಥರ ಈ ಥರ ಎಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಅಲ್ಲಿ ಬಂದು ಕೂತ್ಕೊಂಡಲ್ಲ, ನನಗೆ ಸ್ವಲ್ಪ ಭಯ ಆಯಿತು ಅಲ್ಲಿ. ಯಾಕಂದರೆ ಏನಪ್ಪ ಹಿಂಗೆ ಬಂದು ಸಡನ್ನಾಗಿ ಕೂತ್ಕೊಂಡ ಅಂತ ಹೇಳಿ ಆಮೇಲೆ ಎದ್ದು ಸೈಡಿಗೆ ಹೋಗಿದ್ದು ನಾನು. ನಾವು ಸಿಟಿಲಿ ಬದುಕಬೇಕಾದ್ರೆ ಎಷ್ಟು ಧೈರ್ಯವಾಗಿ ಬದುಕಬೇಕು ಅಂದರೆ, ಕೆಲವೊಂದು ಸಲ ಈ ಥರ ಆಗುತ್ತೆ. ಆಮೇಲೆ ನಾನು ಯಾವತ್ತಾದರೂ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ಜಾಸ್ತಿ ಹೋಗೋದು. ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ 1 ಅವರ್ ಬಸ್ಸಿಗೆ ಕಾಯ್ದಿದ್ದೀನಿ ನಾನು. ಒಂದು ಸತಿನೂ ಈ ಥರ ಆಗಿಲ್ಲ ನನಗೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ. ಅಲ್ಲಿ ಯಾಕಂದರೆ ಪೊಲೀಸ್ನವರು ಎಲ್ಲ ತಿರುಗ್ತಿರ್ತಾರೆ, ಮತ್ತು ಕಾಲೇಜ್ ಹುಡುಗಿದಿರು ಎಲ್ಲ ಇರ್ತಾರೆ, ಗುಂಪಾಗಿರುತ್ತೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ. ಹಾಗಾಗಿ ಅಲ್ಲಿ ಭಯ ಇರೋಲ್ಲ. ಇಲ್ಲೇನು ಗೊತ್ತಾ, ಇಲ್ಲಿ ಜನಗಳು ಖಾಲಿ. ಆಮೇಲೆ ಆ ಕಡೆ ಈ ಕಡೆ ವಾಶ್ರೂಮ್ಗೆಲ್ಲ ಹೋಗೋರು ಅವರು ಇವರು ನಿಜವಾಗ್ಲೂ ತುಂಬ ಅವರೇ. ಆಮೇಲೆ ಈ ಯಾರಾದರೂ ಹೆಂಗಸ್ರುಗಳು ಹೆಣ್ಮಕ್ಳುಗಳು ಏನಾದ್ರು ಒಂಟಿವರೆಗೆ ಕೂತ್ಕೊಂಡ್ಬಿಟ್ರೆ ನೋಡಿದ ಮಕ್ಕೆ ನೋಡ್ಕೊಂಡು ತಿರುಗ್ತಾ ಇರೋದು. ಕಣ್ಣಲ್ಲಿ ಕಿತ್ಕೊಂಡು ತಿಂತಾರೇನೋ ಅನ್ನೋ ಥರನೇ ನೋಡ್ತಿರ್ತಾರೆ ನಿಜವಾಗ್ಲೂ. ಇಂಥವ್ರಿಗೆಲ್ಲ ನಾನು ಹೇಳೋದು ಒಂದೇ ಮಾತು, ಇಂಥವ್ರನ್ನೆಲ್ಲ ಪುಂಡ ಪೋಖ್ರಿಗಳು ಅಂತ ಹೇಳಬೇಕು. ಇಂಥ ಪುಂಡ ಪೋಖ್ರಿಗಳು ತುಂಬ ಅವರೇ, ಎಲ್ಲ ಸಿಟಿಯಲ್ಲೂ ಅವರೇ. ಆಮೇಲೆ ಯಾವ ಥರ ಅಂದ್ರೆ ಅಯ್ಯಪ್ಪ ನೋಡ್ಕೊಂಡು ತಿರುಗಿದ್ದು ನಿಜವಾಗ್ಲೂ ನನಗೆ ಈ ಸಣ್ಣ ಮಕ್ಳುಗಳಿಗೆಲ್ಲ ಈ ಥರ ಆಗುತ್ತಲ್ಲ ನೋಡಿ, ಇಂಥವ್ರಿಂದಲೇ. ನಾವು ಮದುವೆ ಆಗೈತೆ, ನಾವು ಇಷ್ಟು ಏಜ್ ಕಳೆದಿದ್ದೀವಿ, ಬಟ್ ಆದರೂ ಈ ಥರ ನೋಡ್ಕೊಂಡು ತಿರುಗ್ತಾರೆ. ಸಣ್ಣ ಮಕ್ಳುಗಳು, ಏನಾದರೂ ಅನಾಥ ಹೆಣ್ಮಕ್ಳುಗಳು ಇಂಥವ್ರ ಕೈಗೆ ಸಿಕ್ಬಿಟ್ರೆ ಏನು ಗತಿ ಆಗ್ಬೋದು ಅವರೆಲ್ಲ ಅಲ್ವಾ. ಈ ನಿಜವಾಗ್ಲೂ ಹೇಳ್ಬೇಕು ಅಂದರೆ ನಾವು ಅಲ್ಲಿ ಇಲ್ಲಿ ಯೂಟ್ಯೂಬಲ್ಲಿ ನ್ಯೂಸ್ಗಳಲ್ಲಿ ಕೇಳ್ತಾ ಇರ್ತೀವಿ, ಇಂಥವೆಲ್ಲ ತುಂಬ ನಡೀತೈತಿ. ನಾನು ಸುಮ್ಮನೆ ಕೂತಿದ್ದೋಳು ಹೋಗಿ ಅಷ್ಟು ಅಬ್ಸರ್ವ್ ಮಾಡ್ಕೊಂಡು ತಿರ್ಗವನೆ ಅಂದರೆ, ನಾನು ಈ ವಿಡಿಯೋದಲ್ಲಿ ಮಾತು ಹೇಳ್ಬೇಕಂಗ ಗೊತ್ತಿಲ್ಲ. ಬಟ್ ಕೆಲವು ಜನ ನಾನು ಮಂಡಿಪೇಟೆಗೆ ಏನಕ್ಕನ ಐಟಮ್ಗೆ ಹೋದರೆ ಅಲ್ಲಿ 1-2-3 ಬ್ಯಾಗ್ ತಗ್ಲಾಕೊಂಡು ಕೂತಿರ್ತಾರೆ ಹೆಂಗಸ್ರುಗಳು. ಅವ್ರು ಏನಕ್ಕೆ ಕೂತಿರ್ತಾರೆ ಅಂತ ನಮಗೆ ಗೊತ್ತಿಲ್ಲ, ಬಟ್ ಆದರೆ ಕೂತಿರ್ತಾರೆ. ಆಮೇಲೆ ಯಾವಾಗಲೂ ಅಲ್ಲಿ ಕೂತೇ ಇರೋರು. ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗ್ಯವರಲ್ಲಿ, ಅದೇನೋ ಅವಾಗೆಲ್ಲ ಕೂತ್ಕೊಳ್ಳೋರು ಅಲ್ಲೆಲ್ಲ. ನಾನು ಏನಕ್ಕೆ ಇವ್ರು ಹಿಂಗೆ ಕೂತ್ಕೊಂತಾರೆ ಅಂತ ಅಂದರೆ,
ಅದೇನು ಕೂತ್ಕೊಳ್ಳೋರೋ ಅದು ಅವ್ರಿಗೆ ಗೊತ್ತು. ಬಟ್ ಅದು ಹೆಣ್ಮಕ್ಳು ಮಾತಾಡಬಾರ್ದು. ಆದರೆ ಎಲ್ಲ ಹೆಣ್ಮಕ್ಳು ಅದೇ ಥರ ಇರೋಲ್ಲ. ಎಲ್ಲ ಹೆಣ್ಮಕ್ಳುಗಳೂ ಸಂಸಾರ, ಗಂಡ, ಮಕ್ಕಳು, ಮನೆ, ಸಂಸಾರ ಅಂತ ಇದ್ದೇ ಇರುತ್ತೆ. ಗಂಡ ಇಲ್ಲ ಅಂದ್ರೂ ಸಂಸಾರ, ಮಗ, ಮಕ್ಕಳು ಅಂತ ಇದ್ದೇ ಇರುತ್ತೆ. ಆಯಿತಾ? ನಾನು ಎಲ್ಲ ಹೆಣ್ಮಕ್ಳಲ್ಲೂ ಕೇಳ್ಕೊಳ್ಳೋದು, ಧೈರ್ಯವಾಗಿ ಏನಾದ್ರೂ ಈ ಥರ ಪುಂಡ ಪೋಖ್ರಿಗಳು ತುಂಬ ಅವರೇ, ಹುಷಾರಾಗಿ ಓಡಾಡಬೇಕು. ಆಮೇಲೆ ಹೆಣ್ಮಕ್ಳಿಗೂ ಅಷ್ಟೇ ಒಂದು ಮಾತು ಹೇಳ್ತೀನಿ, ನಿಮ್ಮ ಬುದ್ಧಿನ ನಿಮ್ಮ ಕೈಲಿ ಇಟ್ಕೊಂಡು ನೀವಿರಬೇಕು. ಸಿಟಿಲಿ ಜೀವನ ಮಾಡಬೇಕು ಅಂದರೆ ನಮ್ಮ ಬುದ್ಧಿನ ನಮ್ಮ ಕೈಲಿ ಇಟ್ಕೋಬೇಕು. ಆಮೇಲೆ ನಾಲ್ಕು ಕಡೆಗೆ ನಮ್ಮ ಮೈ ತುಂಬ ಕಣ್ಣು ಇಟ್ಕೊಂಡು ನಾವು ಬದುಕಬೇಕು, ಓಡಾಡಬೇಕು ಸಿಟಿಲಿ ಮಾತ್ರ. ಯಾಕಂದರೆ ಈ ಥರದವ್ರು ಏನು ಮಾಡ್ತಾರೆ ಗೊತ್ತಾ, ಹಳೇದು ಯಾವುದೋ ನಮ್ಮ ತಾತನ ಕಾಲದ ರಿಲೇಷನ್ ಏನೋ ಅನ್ನೋ ಥರ, ಅಪ್ಪ ಅಮ್ಮ ಚೆನ್ನಾಗವ್ರ, ನೀವು ಚೆನ್ನಾಗಿದ್ದೀರಾ, ಯಾವ ಊರು, ಆಮೇಲೆ ಯಾವ ಊರಿಗೆ ಕೊಟ್ಟೈತೆ ನಿನ್ನ ಅಂತ ಎಲ್ಲ ಇದೇ ಥರ ಮಾತಾಡ್ಸ್ಕೊಂಡು ಬಂದುಬಿಡ್ತಾರೆ. ಸುಮಾರು ಜನಗಳು ಇದೇ ಥರ ಮಾತಾಡಿಸ್ತಾರೆ. ಅವ್ರಿಗೆಲ್ಲ ಸ್ವಲ್ಪ ನಾನು ಇದನ್ನು, ನನಗೂ ಯಾರೋ ಒಬ್ಬ ವ್ಯಕ್ತಿ ಸುಮಾರು ಒಂದು 20 ವರ್ಷದ ಮುಂಚೆ ಬಸ್ ಸ್ಟ್ಯಾಂಡಲ್ಲಿ ಮಾತಾಡಿಸಿದ್ರು. ನಾನು ಅವತ್ತು ತುಂಬ ಹೆದ್ರುಬಿಟ್ಟಿದ್ದೆ. ಹಂಗಾಗಿ ಅವಾಗಿನ್ನ ನಾನು ಸ್ಟಾರ್ಟಿಂಗ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದು, ಹಂಗಾಗಿ ನಾನು ಹೆದ್ರುಬಿಟ್ಟಿದ್ದೆ. ಹಂಗಾಗಿ ಹೇಳ್ತಾಯಿದ್ದೀನಿ, ಇದು ನನಗೆ 20 ವರ್ಷದ ಮುಂಚೆ ಮಾತಾಡಿರೋದು ಇದು ನೆನಪು. ಇವತ್ತು ಹೇಳ್ತಾಯಿದ್ದೀನಿ, ಇಂಥ ಪುಂಡ ಪೋಖ್ರಿಗಳು ನಮ್ಮ ಸಿವಿಲ್ ಬಸ್ ಸ್ಟ್ಯಾಂಡಲ್ಲಿ ತುಂಬ ಜನ ಅವ್ರೆ. ಆಮೇಲೆ ನೈಟು 8 ಗಂಟೆ 8:15 ಆದಮೇಲೆ ಯಾರೂ ಬಸ್ ಸ್ಟ್ಯಾಂಡಲ್ಲಿ ಬ್ಯಾಗ್ ತಗ್ಲಾಕೊಂಡು ನಿಂತ್ಕೊಂಡ್ಲಿ ನೋಡಿವಂತೆ ಎಷ್ಟು ಜನ ಪುಂಡ ಪೋಖ್ರಿಗಳು ಓಡಾಡ್ತಾರೆ ಅಂತ. ಆಮೇಲೆ ಗಂಡ ಹೆಂಡ್ತಿ ಜೊತೆಯಲ್ಲೇ ಬರ್ತಿರಲಿ, ಎಲ್ಲಿಗೋಗ್ತೀರಾ, ಎಲ್ಲಿಗೆ, ಏನು ಅಂತೆಲ್ಲ ವಿಚಾರಿಸೋದು, ಹಿಂಗೆಲ್ಲ ಮಾಡ್ತಿರ್ತಾರೆ. ನಾನು ಇಂಥವ್ರನ್ನೆಲ್ಲ ನೋಡಿರೋದಕ್ಕೆ ಹೇಳಿದ್ದು, ಹೆಣ್ಮಕ್ಳುಗಳು ಆಚೆ ಬಂದರೆ ಸ್ವಲ್ಪ ಹುಷಾರಾಗಿರಿ. ಆಮೇಲೆ ಎಲ್ಲೇ ಕೂತ್ಕೊಂಡ್ರು ಯಾರಾನ ದೊಡ್ಡವರು, ಅಜ್ಜಿದಿರೋ ತಾತದಿರೋ ಕೂತಿರ್ತಾರಲ್ಲ, ಆ ಪ್ಲೇಸಲ್ಲಿ ಕೂತ್ಕೋಬೇಕು ನಾವು. ಯಾವುದೇ ಕಾರಣಕ್ಕೂ ಒಂಟಿವರೆ ಕೂತ್ಕೊಂತೀವಿ ಅಂದರೆ ತುಂಬ ಡೇಂಜರು. ಅಷ್ಟೊತ್ತಿಗೆ ನಮ್ಮ ಅಕ್ಕ ಬಂದು ಅವರು ಇನ್ನೇನು ಅವ್ರಿಗೆ ಬಸ್ಸು ಹೊರಟಿತ್ತು, ಬಂದುಬಿಟ್ಟು ಅವ್ರಿಗೆ ಬಸ್ಸು 5 ಗಂಟೆ ಬಸ್ಸು ಹೊರಟಿತ್ತು ಅವ್ರ ಊರ ಕಡೆ. ಅದಕ್ಕೆ ಹೋಗ್ತೀನಿ ಅಂದರು. ಸರಿ ನಾನು ಹೋಗ್ತೀನಿ ಅಂದೆ. ಆಮೇಲೆ ನಾನು ಹೇಳೇ ಬಂದೆ ನಮ್ಮ ಅಕ್ಕನಿಗೆ, ಇವತ್ತು ಇಲ್ಲಿ ಜನ ಸರಿ ಇಲ್ಲ, ಫಸ್ಟ್ ಬಸ್ ಹತ್ತು ಅಂತ. ಯಾಕೆ ಅಂದರೆ ನಿಜವಾಗ್ಲೂ ನಾವು ಇಷ್ಟೇ ಹುಷಾರಾಗಿದ್ರೂ ಕೆಲವೊಂದು ಜನಗಳು ಅದೇ ರೀತಿ. ನಾನು ಸುಮಾರು ತವ ನೋಡಿದ್ದೀನಿ. ನಾನು ಹೋಟ್ಲು ಕೆಲಸದಲ್ಲೂ ನೋಡಿದ್ದೀನಿ, ಹೋಟ್ಲಲ್ಲೂ ನೋಡಿದ್ದೀನಿ ಈ ಥರ ಇರೋ ಜನಗಳ್ನ. ನಿಜವಾಗ್ಲೂ ಏನಾದರೂ ಹೆಣ್ಮಕ್ಳುಗಳು ಹುಷಾರಾಗಿದ್ದರೆ ಒಳ್ಳೆಯದು. ಹುಷಾರಾಗಿದ್ದರೆ ನಮ್ಮ ಸೇಫ್ಟಿ ನಾವೇ ನೋಡ್ಕೋಬೇಕು. ಆಮೇಲೆ ನಮ್ಮ ಸೇಫ್ಟಿಗೆ ನಾವೇ ಸೆಕ್ಯೂರಿಟಿ ಆಗಬೇಕು. ಯಾರೂ ಬರೋಲ್ಲ, ಒಂದು ಚೂರು ಎಡವಟ್ಟಾದರೆ ಯಾರೂ ಬರೋಲ್ಲ. ಹಂಗಾಗಿ ಧೈರ್ಯವಾಗಿ ಬದುಕಬೇಕು. ನಾನು ಹಂಗೆ ಧೈರ್ಯವಾಗಿ ಬದುಕಲಿಲ್ಲ ಅಂದರೆ ನಾನು ಸಿಟಿಲಿ 10 ವರ್ಷದಿಂದ ನಾನು ಇರ್ತಿರಲಿಲ್ಲ. ನಾನು ಧೈರ್ಯವಾಗಿ ಇಲ್ಲಿರೋದಕ್ಕೆ ಸಿಟಿಲಿರೋದು. ನಿಜವಾಗ್ಲೂ ಕೆಲವು ಜನ ಹೆಣ್ಮಕ್ಳು ಸಿಟಿ ಏನು ಅಂದರೆ ಗೊತ್ತಿರಲ್ಲ, ಅಂಥ ಹೆಣ್ಮಕ್ಳನ್ನ ತುಂಬ ಯಾಮಾರಿಸ್ತಾರೆ. ನೀವು ಯಾವತ್ತೇ ಆಗಲಿ ಎಲ್ಲೇ ಬಂದ್ರೂ ನಿಮ್ಮ ಬುದ್ಧಿ ನಿಮ್ಮ ಕೈಲಿ ಇಟ್ಕೊಂಡು ಜೀವನ ಮಾಡಬೇಕು. ಆಮೇಲೆ ಸಣ್ಣ ಮಕ್ಕಳನ್ನ ರೇಪ್ ಮಾಡ್ತಾರೆ, ಸಣ್ಣ ಮಕ್ಕಳಿಗೆಲ್ಲ ಕೆಡಿಸ್ತಾರೆ, ಮಕ್ಕಳನ್ನ ಸಾಯಿಸ್ತಾರಲ್ಲ ನೋಡಿ, ಇಂಥ ಪುಂಡ ಪೋಖ್ರಿಗಳೇ ಜಾಸ್ತಿ. ಇಂಥ ಪುಂಡ ಪೋಖ್ರಿಗಳು ಒಳ್ಳೆ ಯಾರು ಮರ್ಯಾದಸ್ತು ಗಂಡು ಮಕ್ಕಳು ಯಾರು ಕೆಲಸ ಮಾಡಲ್ಲ. ಎಲ್ಲ ಗಂಡು ಮಕ್ಳಿಗೂ ಹೇಳೋದಲ್ಲ, ಯಾಕಂದರೆ ಕೆಲವು ಜನ ಪುಂಡ ಪೋಖ್ರಿಗಳು ಇರ್ತಾರೆ. ಏನು ಗೊತ್ತಾ, ಸಿವಿಲ್ ಬಸ್ ಸ್ಟ್ಯಾಂಡಲ್ಲಿ ಈ ಡ್ರೈವರ್ಗಳು, ಕಂಡಕ್ಟ್ರು ಇವರು ತುಂಬ ಒಳ್ಳೆಯವರು. ಅವ್ರಿಗೇನು ಬಸ್ ಜನ ತುಂಬಿದ್ರೆ ಸಾಕು ಹೋಗ್ಬಿಡ್ತೀವಿ ಅಂತಾರೆ. ಆದರೆ ಅಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಸುಮ್ಮನೆ ಬಂದು ಕೂತ್ಕೊಳ್ಳೋದು, ಅವ್ರನ್ನ ನೋಡ್ಕೊಂಡು ಕೂತ್ಕೊಳ್ಳೋದು ಎಲ್ಲ ಮಾಡ್ತಾರಲ್ಲ ನೋಡಿ, ಅಂಥವರೇ ಜಾಸ್ತಿ ಅಲ್ಲಿ ಈ ಥರ ನೋಡೋದು. ಆಮೇಲೆ ಪಕ್ಕದಲ್ಲೇ ಬಂದು ಕೂತ್ಕೊಳ್ಳೋದು. ಆಮೇಲೆ ನಾನು ಅಲ್ಲೇ ಕೂತಿದ್ದೆ, ಇನ್ನೊಬ್ಬ ವ್ಯಕ್ತಿ ಬಂದು ಬೇಂಚ್ಗಳು ಸವರ್ಕೊಂಡು ಹೋಗ್ತಾವನೆ. ಆಮೇಲೆ ನಾನು ಯಾಕಪ್ಪ ಅಂದರೆ ತಿರ್ಗಾ ಅವ್ನು ಬೇಂಚ್ಗಳು ಸವರಿದ್ದು ನೋಡಿಬಿಟ್ಟು ನಾನು ಎದ್ದುಬಿಟ್ಟೆ ಪಟ್ಟಂತ. ನನಗೆ ಇವತ್ತು ತುಂಬ ಅಂದರೆ ತುಂಬ ಒಂಥರ, ಅಲ್ಲಿ ಯಾಕೆ ಕೂತ್ಕೊಂಡಪ್ಪ ನಾನು ಸಿವಿಲ್ ಬಸ್ ಸ್ಟ್ಯಾಂಡ್ಗೆ ಯಾಕಪ್ಪ ಹೋದೆ ಅನಿಸ್ಬಿಡ್ತು ನನಗೆ. ಹಂಗಾಗಿ ನಾನು ಹೇಳಿದ್ದು ಏನಂದರೆ, ನಾವು ಹುಷಾರಾಗಿದ್ರೇ ನಮಗೆ. ನಾನು ಅಷ್ಟೇ, ನಾನು ಎಲ್ಲೇ ಹೊರ್ಗಡೆ ಹೋದ್ರೂ ನಾನು ಯಾರ ಹತ್ರ ಮಾತಾಡೋದಾಗಿರ್ಬೋದು, ಏನು ನಾನು ಸಂಪರ್ಕನೇ ಇಟ್ಕೊಳ್ಳಲ್ಲ. ಆಮೇಲೆ ಫೋನ್ ನಂಬರ್ಗಳು ಅಷ್ಟೇ, ನಾನು ಯಾರಿಗೂ ಜಾಸ್ತಿ ಫೋನ್ ನಂಬರ್ ಎಲ್ಲೂ ನಾನು ಇದು ಮಾಡಲ್ಲ. ಸುಮಾರು ಜನಗಳು ಈ ಥರ ಅವರೇ, ಸುಮಾರು ಹೆಣ್ಮಕ್ಳನ್ನ ಸುಮಾರು ಜನ ಯಾಮಾರಿಸ್ತಾರೆ. ಆಮೇಲೆ ಸಣ್ಣ ಮಕ್ಕಳು ಸಿಕ್ಬಿಟ್ರೆ ಅವ್ರ ಕತೆ ಗೋವಿಂದನ ಮಾಡಿಬಿಡ್ತಾರೆ. ನಿಜವಾಗ್ಲೂ ಈ ಥರ ಇರೋದಕ್ಕೆ ನಾನು ಇದು ವಿಷಯ ಹೇಳಿದ್ದು. ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ. ಯಾಕಂದರೆ ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ದಯವಿಟ್ಟು ಆಚೆ ಬಂದಾಗ ಹೆಣ್ಮಕ್ಳು ಹುಷಾರಾಗಿದ್ದರೆ ಒಳ್ಳೆಯದು. ನಿಮ್ಮ ಸೇಫ್ಟಿ ನೀವೇ ನೋಡ್ಕೊಂಡು ಹೋಗಬೇಕು. ಯಾಕಂದರೆ ಬಟ್ಟೆ ಅಂಗಡಿಗೆ ಹೋಗ್ತಾರೆ 8 ಗಂಟೆ 9 ಗಂಟೆ ರಾತ್ರಿಗೆ ಈಚೆಗೆ ಬರ್ತಾರೆ ಹೆಣ್ಮಕ್ಳುಗಳು. ಹೆಂಗೆ ಹೋಗ್ಬೋದು? ಹುಷಾರಾಗಿ ಹೋಗಬೇಕು, ಹುಷಾರಾಗಿ ಬರಬೇಕು. ಯಾರೇ ಎಷ್ಟೇ ಕ್ಲೋಸಾಗಿ ಮಾತಾಡ್ಸಿದ್ರು ಮಾತಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಈಗಿನ ಪರಿಸ್ಥಿತಿ ಸರಿ ಇಲ್ಲ, ಈಗಿನ ಸಮಾಜವೂ ಸರಿ ಇಲ್ಲ. ಹಂಗಾಗಿ ಹೇಳಿದೆ ನಾನು ಅಷ್ಟೇ. ನನಗಾಗಿದ್ದನ್ನ ನಾನು ಹೇಳಿದೆ. ಸುಮಾರು ವಿಷಯಗಳು ನಡೆದವೆ, ಬಟ್ ನಾನು ಇದೊಂದು ಮಾತ್ರ ಶಾಂಪಲ್ಗೆ ಹೇಳಿದ್ದೀನಿ. ಇಂಥವ್ರು ಸುಮಾರು ಜನ ಅವರೇ.
ಏನಾದ್ರು ಬ್ಯಾಗ್ ತಗ್ಲಾಕೊಂಡು ಹೋದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಡೇಂಜರ್. ಅದು ನಮ್ಮ ತುಮಕೂರು ಸಿವಿಲ್ ಬಸ್ ಸ್ಟ್ಯಾಂಡಲ್ಲಿ ನಾನು ನೋಡಿದ್ದು. ಅಪ್ಪ ನನಗಂತೂ ನಿಜವಾಗ್ಲೂ ಅಲ್ಲಿ ಯಾಕೆ ಕೂತ್ಕೊಂಡಪ್ಪ ನಾನು ಇಲ್ಲಿ ಯಾಕೆ ಬಂದೆ, ನಮ್ಮ ಅಕ್ಕ ಬಂದಮೇಲೆ ಬರ್ಬೋದಾಗಿತ್ತಲ್ವ ನಾನು ಅನಿಸ್ಬಿಡ್ತು ನನಗೆ. ಇವತ್ತು ಅಷ್ಟು ಬೇಜಾರಾಗೋಯ್ತು ನನಗೆ. ನಮ್ಮ ಅಕ್ಕನಿಗೂ ಹೇಳ್ಬಿಟ್ಟು ಬಂದೆ ನಾನು, ಸರಿ ಇಲ್ಲ ಫಸ್ಟ್ ಬಸ್ ಹತ್ತು ಅಂತ. ಈಗ ನಾನು ಹೇಳಿದೆ, ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಹೊಸಬ್ರಾಗಿರ್ಬೋದು ಹಳಬ್ರಾಗಿರ್ಬೋದು ಯಾರೇ ಆಗಿರ್ಬೋದು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಷ್ಟೇ ನಾನು ಕೇಳ್ಕೊತೀನಿ. ಯಾಕಂದರೆ ಹೆಣ್ಮಕ್ಳು ಹುಷಾರಾಗಿದ್ದಷ್ಟು ಹೆಣ್ಮಕ್ಳಿಗೆ ಸೇಫ್ಟಿ. ನಮ್ಮ ಒಂದು ಇದಕ್ಕೆ ನಾನು ಆವಾಗಲೇ ಹೇಳ್ದಂಗೆ ಸೆಕ್ಯೂರಿಟಿ ನಾವೇ ಆಗಬೇಕೇ ಹೊರತು ಬೇರೆ ಯಾರೂ ಬರೋಲ್ಲ. ಹಂಗಾಗಿ ಎಲ್ಲಾದರೂ ಒಂದು ಪ್ಲೇಸಲ್ಲಿ ಕೂತ್ಕೊಂಡಾಗ ಸ್ವಲ್ಪ ಹುಷಾರಾಗಿ ಕೂತ್ಕೊಳ್ಳಿ. ಸುತ್ತಮುತ್ತ ಯಾರವ್ರೆ ಏನು ಅಂತ ನೋಡ್ಕೊಂಡು ಕೂತ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ನಾವೆಲ್ಲೇ ಓಡಾಡಬೇಕು ಅಂದ್ರೆ ನಾವು ಕೆಲ್ಸಕ್ಕೆ ಹೋಗಲೇಬೇಕು. ಬೆಳಗ್ಗೆ ಎದ್ದರೆ ನಾವು ಜೀವನ ಮಾಡಲೇಬೇಕು. ಜೀವನ ಮಾಡೋಕ್ಕೆ ಹೋದಾಗ ನಾವು ಹುಷಾರಾಗಿರಬೇಕು. ನಮ್ಮ ಬುದ್ಧಿ ನಮ್ಮ ಕೈಲಿ ಇಟ್ಕೊಂಡು ಬದುಕೋದೇ ಒಳ್ಳೆಯದು. ನಮ್ಮ ಬುದ್ಧಿನ ಇನ್ನೊಬ್ರ ಕೈ ಕೊಡಬಾರ್ದು. ನಾವು ಎಷ್ಟೇ ಹುಷಾರಾಗಿ ಇದ್ದಷ್ಟು ನಮಗೆ ಒಳ್ಳೆಯದು. ಯಾಕಂದರೆ ಸಿಟೀಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಇಂಥವರೆಲ್ಲ ಇರ್ತಾರೆ. ಎಲ್ಲ ಕಡೆಗೂ ಇರ್ತಾರೆ ಇಂಥವ್ರು. ಹಂಗಾಗಿ ಇಂಥವ್ರು ಈ ಥರ ನಾನು ಹೇಳಿದ್ದು. ಆಮೇಲೆ ಮಕ್ಕಳನ್ನ ಸಣ್ಣ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಬರ್ತೀರಲ್ವ, ನೀವು ಆದಷ್ಟು ಸ್ವಲ್ಪ ಹುಷಾರಾಗಿ ಕರ್ಕೊಂಬರೋದೇ ಒಳ್ಳೆಯದು. ಯಾಕಂದರೆ ನಾನು ಮದುವೆ ಆಗಿರೋರನ್ನೇ ಈ ಥರ ನೋಡ್ತಾರೆ ಅಂದರೆ ಇನ್ನು ಮದುವೆ ಆಗಿಲ್ಲದಂಥ ಹೆಣ್ಮಕ್ಳುಗಳು ಕಾಲೇಜಿಗೆಲ್ಲ ಓದ್ತಿರ್ತವೆ ಬರ್ತಿರ್ತವೆ ಅಂಥ ಹೆಣ್ಮಕ್ಳು ಇನ್ನು ಯಾವ ಥರ ನೋಡ್ಬೋದು ಅಂತ. ಹೆಣ್ಮಕ್ಳು ಮಗ್ಳಲ್ಲಿ ಇನ್ನೇನೇನು ಕೆಲಸಗಳು ಮಾಡ್ಬೋದು ಗೊತ್ತಿದ್ದೇನೆ ನೋಡಿದ್ದೇನೆ. ಇಷ್ಟು ಕೆಲಸಗಳು ಹಿಂಗೆ ನಡೀತವೆ ಅಂದರೆ ಇನ್ನು ಕಾಣ್ದಂಗೆ ಎಷ್ಟು ನಡಿಬೋದು ಅಲ್ವ. ಹಂಗಾಗಿ ಹೇಳಿದೆ, ಯಾವುದೇ ಹೆಣ್ಮಕ್ಳಿಗಾಗಲಿ ಸೇಫ್ಟಿ ಇಲ್ಲ. ಸೇಫ್ಟಿ ನಾವೇ ಮಾಡ್ಕೋಬೇಕಷ್ಟೇ, ನಮ್ಗೆ ಯಾರೂ ಸೇಫ್ಟಿ ಕೊಡೋಲ್ಲ. ಹಂಗಾಗಿ ಸಣ್ಣ ಮಕ್ಕಳನ್ನ ಕರ್ಕೊಂಬರ್ತೀರಲ್ವ, ನಿಮ್ಮ ಮಕ್ಕಳನ್ನ ನೀವು ಹುಷಾರಾಗಿ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಮಕ್ಳಿಗೂ ನೀವು ಹುಷಾರಾಗಿ ಮೇಂಟೈನ್ ಮಾಡಿ. ಯಾಕಂದರೆ ಈಗಿನ ಕಾಲದಾಗ ಯಾರನ್ನೂ ನಂಬೋಕ್ಕಾಗಲ್ಲ, ಆ ಥರ ಆಗೋಗ್ಬಿಟ್ಟೈತಿ ಈಗ. ಅದಕ್ಕೋಸ್ಕರ ನಾನು ಇದನ್ನು ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದು ನಂಗೆ ನಿಜವಾಗ್ಲೂ ಕೊರತಿತ್ತು ನನಗೆ. ನಾನು ವೀಡಿಯೋ ಮಾಡಿ ಅವ್ರದ್ದು ಆ ವಯ್ಯಂದು ವೀಡಿಯೋನೇ ಮಾಡ್ತಾಯಿದ್ದೆ. ಬಟ್ ಎದ್ದೋಡೋಗ್ಬಿಟ್ಟ. ನಾನು ಕ್ಯಾಮ್ರಾ ಯಾವಾಗ ಆನ್ ಮಾಡ್ತಿದ್ದಂಗೆ ಓಡೋಗ್ಬಿಟ್ಟ ಅಯ್ಯಪ್ಪ. ನಿಜವಾಗ್ಲೂ ವೀಡಿಯೋಕ್ಕೆ ಆಗ್ತಿದ್ದೆ ನಾನಿವತ್ತು. ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು. ಅದು ನಮ್ಮ ಸಿವಿಲ್ ಬಸ್ ಸ್ಟ್ಯಾಂಡಲ್ಲಿ ನಿಜವಾಗ್ಲೂ ಆಯಪ್ಪನೇ ಇದೊಂದೇ ದಿವಸ ಅಂತ ಅಲ್ಲ, ಸುಮಾರು ದಿವಸ ಅಬ್ಸರ್ವ್ ಮಾಡಿದ್ದೀನಿ ನಾನು. ಒಳ್ಳೆ ಹೆಂಗೆ ನೋಡ್ತಿರ್ತಾರೆ ಅಂದರೆ ಯಪ್ಪ ಎಂದು ಹೆಂಗಸ್ರು ಮಕ್ಕನೇ ನೋಡಿಲ್ವೇನೋ ಅನ್ನೋ ಥರನೇ ನೋಡ್ತಿರ್ತಾರೆ ನಿಜವಾಗ್ಲೂ. ತುಂಬ ಅಂದರೆ ತುಂಬ ಬೇಜಾರಾಯಿತು. ನಾನು ಎಲ್ಲ ಗಂಡು ಮಕ್ಕಳಿಗೂ ಹೇಳಲ್ಲ, ಎಲ್ಲ ಗಂಡು ಮಕ್ಕಳು ಸರಿ ಇಲ್ಲ ಅಂತಲ್ಲ. ಆಟೋದವ್ರೂ ಅಷ್ಟೇ, ಆಟೋದವರು ತುಂಬ ಒಳ್ಳೆಯವರು. ಕೆಲವು ಜನ ಅದರಲ್ಲಿ ಒಳ್ಳೆಯವರು ಇರ್ತಾರೆ, ಆ ಥರ ಮನಸ್ಥಿತಿ ಇರೋರು ಇರ್ತಾರೆ. ಬೇರೆ ಕಡೆಯೂ ಅಷ್ಟೇ. ಇಲ್ಲಿ ಎಲ್ಲ ಟೈಮ್ ಪಾಸ್ ಮಾಡೋರೆ ಅರ್ಧ ಜನ ಲೋಕಲ್ಲು ಸಿವಿಲ್ ಬಸ್ ಸ್ಟ್ಯಾಂಡಲ್ಲಿ, ಅವರೇ ಅರ್ಧ ಜನ ಈ ಥರ ಎಲ್ಲ ಬೇಹುವಾಗಿ ನಡ್ಕೊಳ್ಳೋದು. ಹೆಣ್ಮಕ್ಳ ಹತ್ರ ಬಂದು ಮಗ್ಳಲ್ಲೇ ಕೂತ್ಕೊಂಡ್ಬಿಡೋದು, ನಿಮ್ಮದು ಯಾವ ಊರು ಅಂತೆಲ್ಲ ವಿಚಾರಿಸೋದು. ಆಮೇಲೆ ಈ ಥರ ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಸ್ವಲ್ಪ ಆದಷ್ಟು ನೀವು ಹೊರಗಡೆ ಬಂದಾಗ ಹುಷಾರಾಗಿರ್ರಿ. ನಿಮ್ಮ ಒಂದು ಹುಷಾರೇ ನಿಮ್ಗೆ ಒಳ್ಳೆಯದು. ಯಾಕಂದರೆ ಹೆಣ್ಮಕ್ಳಿಗೆ ಮೈ ತುಂಬ ಕಣ್ಣಿದ್ರೇ ಹೊರಗಡೆ ಹೋದಾಗ, ನಾವು ಎಲ್ಲೇ ಹೋದ್ರೂ ನಮ್ಮ ಮೈ ತುಂಬ ಕಣ್ಣಿರಬೇಕು. ನಾವೆಲ್ಲೇ ಕೂತ್ಕೋಬೇಕಾದ್ರೂ ಸುತ್ತಲೂ ನೋಡಬೇಕು, ವಾತಾವರಣ ಯಾವ ಥರ ಐತೆ ಅಂತ ನೋಡಿ ಕೂತ್ಕೋಬೇಕು ನಾವು. ಅಷ್ಟು ಬಿಟ್ಟರೆ ಏನೋ ಜಾಗ ಸಿಕ್ತು ಅಂತ ಕೂತ್ಕೊಳ್ಳೋದಲ್ಲ, ಸುತ್ತಲೂ ವಾತಾವರಣ ನೋಡಿ ಕೂತ್ಕೋಬೇಕು. ಸಿವಿಲ್ ಬಸ್ ಸ್ಟ್ಯಾಂಡಲ್ಲಿ ಅಷ್ಟೊಂದಾಗಿ ಹೆಣ್ಮಕ್ಳು ಇರೋಲ್ಲ. ಯಾಕಂದರೆ ಎಲ್ಲ ಗೌರ್ಮೆಂಟ್ ಬಸ್ ಫ್ರೀ ಆಗಿರೋದ್ರಿಂದ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೆ. ಸಿವಿಲ್ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಕಮ್ಮಿ ಹೆಣ್ಮಕ್ಳುಗಳು. ಹಂಗಾಗಿ ನನಗಿವತ್ತು ಆಗಿದ್ದ ಅನುಭವ. ಅದಕ್ಕೆ ಅಕ್ಕನ ಬಸ್ ಹತ್ತಿಸ್ಬಿಟ್ಟು ಬಸ್ ಹತ್ತಿದ ಮೇಲೆ ನಾನು ಈ ಕಡೆ ಬಂದುಬಿಟ್ಟೆ. ನಾನು 5 ನಿಮಿಷಕ್ಕೆ ನಾನು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಕಡೆ ಬಂದಿದ್ದೀನಿ. 5 ನಿಮಿಷಕ್ಕೆ ಅಲ್ಲೆಲ್ಲೂ ನಾನು ನಿಂತ್ಕೊಂಡ್ಲೇ ಇಲ್ಲ. ನನಗೆ ಅಕ್ಕನ ಯಾವಾಗ ಕಳಿಸಿ ನಾನು ಹೋಗ್ತೀನಿ ಅನಿಸ್ಬಿಡ್ತು ನನಗೆ ಇವತ್ತು ಸಿವಿಲ್ ಬಸ್ ಸ್ಟ್ಯಾಂಡಲ್ಲಿ. ಅಷ್ಟು ಬೇಜಾರಾಯಿತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ನಾನು. ಯಾಕಂದರೆ ನನಗೆ ಇಂಥವೆಲ್ಲ ನಡೆದಾಗ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ಅಲ್ಲೇ ವೀಡಿಯೋ ಮಾಡ್ತೀನಿ ನಾನು ನಿಜವಾಗ್ಲೂ. ಯಾಕಂದರೆ ಹೆಣ್ಮಕ್ಳುಗಳು ಎಷ್ಟು ಒಂದು ಹುಷಾರಾಗಿದ್ದರೂ ಒಳ್ಳೆಯದು. ಹುಷಾರಾಗಿದ್ದಷ್ಟು ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು. ಸುಮ್ಮನೆ ಆದ್ರೂ ಹಿಂದೆ ಮುಂದೆ ನೋಡ್ಕೊಂಡು ತಿರ್ಗೋದು, ಕಿಸ್ಕೊಂಡು ತಿರ್ಗೋದು, ಹಲ್ಲುಗಳ್ನ ಗಿಂಜ್ಕೊಂಡು ಒಂದೇ ಸಮಕ್ಕೆ ನೋಡ್ತಿರೋದು ಹೆಣ್ಮಕ್ಳನ್ನಂತೂ ಒಂದೇ ಸಮಕ್ಕೆ ನೋಡ್ತಿರ್ತಾರೆ. ಅದೇನು ಅವ್ರ ಮನೆಗಳಲ್ಲಿ ಹೆಣ್ಮಕ್ಳು ಇರ್ತಾರೋ ಇರಲ್ವೋ, ಅದೇನು ಕಥೆನೋ ಏನು ಇದೋ ಗೊತ್ತಿಲ್ಲ ನನಗೆ. ಹಂಗಾಗಿ ಇದು ಹೇಳಿದೆ.